ನಿನ್ನ ಕೈ ಕತ್ತರಿಸೋದಿರಲಿ, ನಿನ್ನ ಮೈ ಮುಟ್ಲಿ, ಅಷ್ಟು ಧೈರ್ಯ ಇದೆ ಅವನಿಗೆ. ನಮ್ಮ ತಂಟೆಗೆ ಬಂದರೆ ಅವನನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತೀವಿ ಅನ್ನೋದು ಆ ಪಾಪಿಗೆ ಗೊತ್ತಿಲ್ಲ ಅನ್ಸುತ್ತೆ. ತುಮ್ಕೆ ಎದುರ್ಸಕ್ಕೆ ಹೇಳ್ತಾನೆ ಬಿಡಿ ಚಿಕ್ಕಪ್ಪ. ಅವ್ನು ಧಮ್ಕಿ ಹಾಕ್ಬಿಟ್ರೆ ನಾವು ಹಂಚ್ಕೊಂಡ್ಬಿಡ್ಕೊಂಡವನೆ. ಆದರೆ ಅವನಿಗೂ ಗೊತ್ತು ನನ್ನ ತಂಟೆಗೆ ಬಂದರೆ ಸರಿಯಾಗಿ ಒದಗಳು ಬೀಳ್ತವೆ ಅಂತ. ಈ ಮಾದೇವನ್ ಕತೆನ ಯಾರಾದ್ರೂ ಮುಗಿಸ್ಬಿಟ್ರೇನೆ ನನ್ನ ಮನ್ಸಿಗೆ ನೆಮ್ಮದಿ ಸಿಗೋದು. ಈ ಕಲ್ಯಾಣಿ ಮೆರೆಯೋದನ್ನ ನೋಡೋದಕ್ಕಾಗ್ತಾ ಇಲ್ಲ ನನಗೆ. ಇವಳ ಮಗಂಗೆ ಏನಾದರೂ ಆದ್ರೇನೆ ಇವಳ ಹಾರಾಟ ನಿಲ್ಲೋದು. ಆಮೇಲೆ ಚಿಕ್ಕಪ್ಪ, ಈ ವಿಷಯನ ಅಮ್ಮಂತವ್ ಹೇಳ್ಬೇಡಿ, ಸುಮ್ಕೆ ಟೆನ್ಷನ್ ಮಾಡ್ಕೋತಾರೆ. ಆಯ್ತು ಮಾದೇವ, ಅತ್ತಿಗೆ ಹತ್ರ ಈ ವಿಷಯ ಹೇಳಲ್ಲ ಬಿಡು. ಆದ್ರೆ ನೋಡು, ನೀನು ಸ್ವಲ್ಪ ಹುಷಾರಾಗಿ ಓಡಾಡು. ಮಹಾದೇವ, ಹೇಳ್ಕವ್ಯಾ? ನಾಳೆನೇ ಹೋಗ್ಬೇಕು, ನೆನ್ಪಿದೆ ಅಲ್ವಾ? ಹ್ಞೂ ನೆನ್ಪದ. ಸರಿ, ಹಾಗಿದ್ರೆ ಇದೇನೋ ಹುಲಿ ಹೆಂಡತಿ ಬರ್ತಿದ್ದಂಗೆ ಇಲ್ಲಿ ಆಗ್ಬಿಟ್ಟಿಲ್ಲ. ಸುಮ್ಕೆರಿ ಚಿಕ್ಕಪ್ಪ, ಏನೇನೋ ಹೇಳ್ಬಿಡಿ, ನಾನೇ ಇಲ್ಲಿ ಅದೇ. ಆಯ್ತಾಯ್ತು, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಣಪ್ಪ. ನೋಡು, ನಾವು ಗಂಡಸರು ಹೊರಗಡೆ ಊರ್ ಮುಂದೆ ಹುಲಿ ಇರ್ಬೋದು, ಆದ್ರೆ ಮನೆ ಒಳಗೆ ಹೆಂಡತಿ ಮುಂದೆ ಒಂದೊಂದ್ಸರಿ ಇಲಿ ಆಗ್ಬೇಕಾಗತ್ತೆ ಅಲ್ವಾ? ಮಾದೇವ, ಬಟ್ಟೆ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ಯಾ? ಎಲ್ಲನೂ ಆಗದೆ, ಈಗಷ್ಟೇ ಗಾಡಿಲಿ ಇಟ್ಬಿಟ್ಟು ಬತ್ತಾಯಿನಿ. ಹುಷಾರಾಗಿ ಹೋಗ್ಬಿಟ್ ಬನ್ನಿ ಕಾವ್ಯ. ಸರಿ ಅಕ್ಕ. ನಾವೇನು ಹೋಗಿದ್ ಬತ್ತೀವಿ. ಮಾದೇವ, ಗಾಡಿ ಸ್ವಲ್ಪ ನಿಧಾನಕ್ಕೆ ಓಡಿಸು. ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ ಅನ್ನೋದು ನೆನಪಲ್ಲಿರ್ಲಿ. ಆಯ್ತು 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 ಚಿಕ್ಕಪ್ಪ. ಅಮ್ಮ ಬತ್ತೀನಿ ಚಿಕ್ಕಪ್ಪ. ಮಾದೇವ, ಒಂದ್ ನಿಮಿಷ ಏನಮ್ಮ? ಹೇಳ್ತೀನಿ ಬಾರೋ. ಮಾದೇವ, ನಾನು ಹೇಳಿದೆಲ್ಲ ನಿನಗೆ ಚೆನ್ನಾಗಿ ನೆನಪಿದೆ ತಾನೆ? ಏನು ಹೇಳಿತಮ್ಮ? ಹಾ, ಏನ್ ಹೇಳಿದ್ದ? ಯಾಕಮ್ಮ ಹೊಡಿತಾ ಇದ್ಯಾ? ಯಾಕ? ಇದಕ್ಕೆ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತನಾದ್ರೂ ಹೇಳು, ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಅಲ್ಲ ಕೊಣ ಮಾದೇವ, ನಾನ್ ನಿನಗೆ ಗಿಣಿ ಹೇಳ್ದಂಗೆ ಹೇಳಿದ್ದೆ, ಆದ್ರೆ ಮರ್ತ್ಬಿಟ್ಯಾ? ಏನ್ನ? ನಾನು ಏನ್ ಹೇಳಿದ್ದೆ? ನೀನ್ ಮದ್ವೆಯಿಂದ ವಾಪಸ್ ಬರೋಷ್ಟಲ್ಲಿ ಕಾವ್ಯ ನಿನ್ನ ಇಷ್ಟಪಡೋಂಗಾಗ್ಬೇಕು. ಹೌದೌದು. ಹೌದೌದು, ವಾಪಸ್ ಬರೋಷ್ಟರಲ್ಲಿ ಅವಳು ನಿನ್ನ ಇಷ್ಟಪಡ್ಬೇಕು, ಇಲ್ಲ ಅಂದ್ರೆ ನಿನ್ ತಲೆ ಕುಟ್ತಾನೆ ಇಡ್ತೇನೆ. ಹೊಡಿಬೇಡ ಸುಮ್ಕಿರಮ್ಮ. ಅಲ್ಲ ಕಣಮ್ಮ, ಅವಳಿಗೆ ಒಂದೊಂದ್ಕಿತ ನನ್ನ ಮಕ ಕಂಡ್ರೇನೆ ಆಗಲ್ಲ, ಅಂಥದ್ರಲ್ಲಿ ಅವಳಿಗೆ ನಾನು ಇಷ್ಟ ಆಗಂಗೆ ಹೆಂಗಮ್ಮ ಮಾಡೋದು? ಅದು ಎಳ್ದಿನಲ್ಲಿ ಸವಾಲ್ ಕೊಡ್ಬೇಕು. ಯಾರನ್ನ ಇಂಥ ಸವಾಲ್ ಕೊಡ್ತಾರ? ಹಾ, ಇದು ಸವಾಲಲ್ಲ, ಅದೇನೋ ಹೇಳ್ತಾರಲ್ಲ, ಏನು? ಆರ್ಡ್ರು. ನಾನು ನಿನಗೆ ಆರ್ಡ್ರ್ ಮಾಡ್ತಾ ಇದ್ದೇನೆ, ವಾಪಸ್ ಬರೋಷ್ಟಲ್ಲಿ ಕಾವ್ಯ ನಿನ್ನ ಇಷ್ಟಪಡ್ಬೇಕು ಅಷ್ಟೇ. ಆಗಕ್ಕಿಲ್ಲ ಹೋಗಮ್ಮ. ಇದ್ದಕ್ಕಿದ್ದಂಗೆ ಜಾದು ಮಾಡು ಅಂದ್ರೆ ಹೆಂಗ್ ಮಾಡೋದು? ನಾನು ನನ್ನ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಏನು ಏನಂತೆ? ಬರೀ ಪ್ರಯತ್ನ ಪಡ್ತೀಯ? ಬರೀ ಪ್ರಯತ್ನ ಪಡ್ತೀಯ? ಬಿಡಮ್ಮ, ನನ್ಗಿರೋದು ಎಲ್ಡೆ ಕಿವಿ. ನಮ್ಗೆ 4 ಕಿವಿ ಇರೋದ? ನೋಡು, ನಾನ್ ಹೇಳೋದೇನ್ ಮಾಡ್ತೀಯೋ ಗಿಲ್ವೋ? ಆಯ್ತಮ್ಮ, ಆಯ್ತು ಆಗ್ಲಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಬಿಡಮ್ಮ ಬಿಡು. ಹಂಗ ದಾರಿಗೆ. ಸರಿ ಸರಿ, ಟೈಮ್ ಆಯ್ತು, ಹೊರಡಿ. ಕಾವ್ಯ ಬಾ. ನಡಿಯಮ್ಮ, ಹೊತ್ತಾಯ್ತು. ಬರ್ತೀನಿ. ಬಮ್ಮಿ ಹೋಗೋಣ. ಈ ಮಾದೇವ ಖುಷಿಯಾಗಿರೋದನ್ನ ನೋಡಿದ್ರೆ ನನ್ ಹೊಟ್ಟೆ ಉರ್ದು ಬೂದಿ ಆಗತ್ತೆ. ಇವರಿಬ್ರು ವಾಪಸ್ ಜೀವಂತವಾಗಿ ಮನೆಗೆ ಬರಬಾರ್ದು.
ನೋವು ಹೋಗ್ತಿದ್ಯಾ ಪ್ರೇಮ? ಏ ಇಲ್ಲಪ್ಪ ರಾಮ್, ಹಾಗಿದ್ರೆ ಇನ್ಮೇಲಿಂದ ನಾನು ಎಲ್ಲ ಕೆಲಸನೂ ಮಾಡ್ಬೋದಲ್ವಾ? ಯಪ್ಪ, ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡು ಏನ್ ಕೆಲಸ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಂಗೆ. ಹಾಗಾದ್ರೆ ಇವತ್ ನಾನು ನಿನಗೆ ಅಡ್ಗೆ ಮಾಡ್ಕೊಂಡು ಆಸ್ಪತ್ರೆಗೆ ತಗೊಂಡ್ ಬರ್ಲಾ? ಸರಿ. ಅಬ್ಬಾ, ಇವತ್ತು ಜೈಲಿಂದ ಬಿಡುಗಡೆ ಸಿಕ್ದಾಗ ಆಯ್ತು. ಇದೇನೋ ದೊಡ್ಡ ಬ್ಯಾಂಡೇಜ್ ಹಾಕೊಂಡು ಯಾವ ಕೆಲ್ಸನೂ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದ್ರಲ್ಲಿ ನೀನ್ ಬೇರೆ ಊಟ ಮಾತ್ರೆ ನಿದ್ದೆ, ಊಟ ಮಾತ್ರೆ ನಿದ್ದೆ ಅಂತ ಆರ್ಡರ್ ಮಾಡಿದ್ದೆ. ಆದ್ರೆ ಈಗ ಅದೇನು ಇರಲ್ಲ. ಸರಿ, ಹೊರಡ್ತೀನಿ. ಬಾಯ್. ಬಾಯ್. ಯಾವ್ದಿದು ಒನ್ನೊಂದು ನಂಬರ್? ಹಲೋ, ಏನೋ ಮಲ್ಲಿಕಾರ್ಜುನ, ನೀನ್ ದೊಡ್ಡ ರೌಡಿ ಅನ್ಕೊಂಡಿದ್ಯೇನೋ? ಯಾರ್ರೀ ಮಾತಾಡ್ತಿರೋದು? ನಾನು ಮಹಾದೇವನ್ ಚಿಕ್ಕಮ್ಮ ಮಹೇಶ್ವರಿ. ಏನ್ ಹೇಳಿ? ನಿನಗೆ ಈಗಾಗ್ಲೇ ನನ್ ಮಗ ಮಹಾದೇವ ಕೊಟ್ಟಿರೋ ಗೂಸಗಳು ಸಾಕಾಗ್ಲಿಲ್ವೇನೋ? ಅದೇನೋ ಅವ್ನ್ ಕೈ ಕಡಿತೀನಿ ಹಾಗೆ ಹೀಗೆ ಅಂತ ನಾಲ್ಗೆ ಹರಿಬಿಟ್ಟಿಯಂತೆ. ಅಷ್ಟು ಧೈರ್ಯನಾ ನಿನ್ಗೆ? ನನ್ನ ಮಗ ಮಹಾದೇವನ್ ಮುಂದೆ ನೀನು ಬಾಲ ಮುದ್ರಕೊಂಡಿರೋ ಕುನ್ನಿ ಕಣೋ. ಅವನ್ ಕೈ ಕಡಿತಾನಂತೆ. ಎಲ್ಲಾದ್ರೂ ಹೋಗಿ ಗೋಲಿ ಆಡು. ಅವನ್ ಮುಂದೆ ಬಚ್ಚ ಕಣೋ ನೀನು, ಬಚ್ಚ. ನೋಡೆ, ಬಚ್ಚ ಗಿಚ್ಚ ಅಂದ್ರೆ ಸರಿಗಿರಲ್ಲ. ನಿನ್ನಂತವನ್ಗೆ ಇನ್ನೇನು ಅಂತಾರೆ? ಕೈಲಾಗ್ದೆ ಮೈ ಪರ್ಚ್ಕೊಳ್ಳೋ ನೀನು. ಕೈ ಕಡಿತೀನಿ ಕಾಲ್ ಕಡಿತೀನಿ ಅಂತ ಬರೀ ಧಮ್ಕಿ ಹಾಕೋದಷ್ಟೇ ಗೊತ್ತು ನಿನ್ಗೆ. ನಿಜವಾಗ್ಲೂ ನಿನಗ್ ಧೈರ್ಯ ಇದ್ರೆ ಮುಟ್ಟೋ ನನ್ ಮಗ ಮಾದೇವನ್ನ. ಇವತ್ತು ಅವನು ತನ್ನ ಹೆಂಡತಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ನಿನ್ನ ಗುಂಡಿಗೆಯಲ್ಲಿ ತಾಕತ್ ಅನ್ನೋದು ನಿಜವಾಗ್ಲೂ ಇದ್ರೆ ಅವನ್ ತಂಟೆಗೆ ಬಂದು ಉಳ್ಕೊಳ್ಳೋ ಇವತ್ತು ನೋಡ್ತೀನಿ. ಬಂದ್ಬಿಟ್ಟ ದೊಡ್ಡದಾಗಿ ಕೈ ಕಡಿತೀನಿ ಅನ್ಕೊಂಡು. ಮಾದೇವ, ಇವತ್ ನೀನನ್ ಬಿಡಲ್ಲ ಕಣ. ಏನಕ್ಕ ನೀನು ಸಾಮಾನ್ಯದೊಳಲ್ಲ ಬಿಡು. ನೀನು ನಿನ್ನಿ ಮಾತಿಗೆ ಆ ಮಲ್ಲಿಕಾರ್ಜುನ ಪಕ್ಕ ರೊಚ್ಚಿಗೆದ್ದಿರ್ತಾನೆ. ಆ ಕಡೆ ಅವನ್ನ ರೊಚ್ಚಿಗೆಪ್ಸಿದಾಗೂ ಆಯ್ತು, ಈ ಕಡೆ ಮಹಾದೇವ್ ಬೆಂಗಳೂರಿಗೆ ಹೋಗ್ತಿರೋದನ್ನ ತಿಳಿಸ್ಕೊಟ್ಟಾಗೂ ಆಯ್ತು. ನಿನ್ನಿ ಮಾಸ್ಟರ್ ಪ್ಲಾನ್ ಕೆಲಸ ಮಾಡಿದ್ರೆ ವಾಪಸ್ ಮನೆಗೆ ಬರೋದು ಆ ಮಹಾದೇವ್ ಅಲ್ಲ, ಅವನು ಹೆಣ. ಫಿಶು ಅಂದ್ರೆ ರಾಮಿಗ್ ತುಂಬಾ ಇಷ್ಟ. ಫಿಶು ಅದ್ರ ಜೊತೆಗೆ ಅನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾನೆ. ನೋಡಮ್ಮ, ಅಣ್ಣಂಗೋಸ್ಕರ ಈ ಪ್ರೇಮ ಏನೋ ಫುಡ್ ಪ್ರಿಪೇರ್ ಮಾಡ್ತಿದ್ದಾಳೆ. ಅಣ್ಣನ ಹತ್ರ ಹೋಗಿ ನಾನೇ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆಲ್ಲ ನಾನೇ ಕೇಳಿಸ್ಕೊಂಡಿದ್ದೀನಿ. ದಿನ ಹೀಗೆ ಮೋಡಿ ಮಾಡ್ತಾ ಮಾಡ್ತಾ ಅಣ್ಣನ ತನ್ನ ಬೆಲೆ ಬೀಳಿಸ್ಕೊಂಡ್ಬಿಡ್ತಾಳೆ. ಹೀಗಾಗಕ್ಕೆ ನಾವು ಬಿಡಬಾರ್ದು. ಹಲೋ ಆಂಟಿ. ನೀನ್ ಹೀಗೆ ಸುಮ್ಮನೆ ಇದ್ದು ಬಿಡು ಸ್ನೇಹ. ಇಲ್ಲಿ ಈ ಪ್ರೇಮ ನಿನ್ ರಾಮ್ನ ತನ್ನ ವಶ ಮಾಡ್ಕೊಂಡ್ಬಿಡ್ತಾಳೆ. ಯಾಕ ಆಂಟಿ, ಏನಾಯ್ತು? ಇನ್ನೇನಾಗ್ಬೇಕು? ರಾಮ್ಗೋಸ್ಕರ ಏನು ಅಡ್ಗೆ ಮಾಡ್ಕೊಂಡು ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ದಾಳೆ ಇವಳು. ನೀನು ಏನು ಮಾಡದೆ ಸುಮ್ಮನೆ ಇರು. ನಾನು ನಿಮ್ಗೆ ಏನ್ ಮಾಡ್ಲಿ ಆಂಟಿ? ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಏನ್ ಮಾಡ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ನೋಡು, ಯಾವುದೇ ಕಾರಣಕ್ಕೂ ಇವತ್ತು ರಾಮ್ ಇವಳು ಮಾಡಿರೋ ಅಡ್ಗೆನ ತಿನ್ಬಾರ್ದು. ನೀನೇ ಏನಾದ್ರೂ ಅಡ್ಗೆ ಮಾಡ್ಕೊಂಡು ಹೋಗಿ ಅವನಿಗೆ ಬಡಿಸು. ಅವನು ಅದನ್ನೇ ತಿನ್ಬೇಕು, ಅದನ್ನೇ ಮೆಚ್ಕೋಬೇಕು. ಯಾವುದೇ ಕಾರಣಕ್ಕೂ ಇವಳು ಅವನ ಮನಸ್ಸನ್ನ ಬಿಡಬಾರ್ದು. ಅರ್ಥ ಆಯ್ತಾ? ಸರಿ ಆಂಟಿ, ಇವತ್ ನಾನೇ ಚೆನ್ನಾಗಿರೋ ಅಡ್ಗೆ ಮಾಡ್ಕೊಂಡು ಹೋಗಿ ಅವನಿಗೆ ತಿನ್ಸ್ತೀನಿ. ಇವಾಗೇನು ಅಡ್ಗೆ ಬಗ್ಗೆ 1000 ವಿಡಿಯೋಗಳು ಸಿಗುತ್ತೆ.
ಅದ್ರಲ್ಲಿ ಯಾವ್ದಾದ್ರು ಒಂದ್ ಚೆನ್ನಾಗಿರೋ ಅಡ್ಗೆ ಮಾಡ್ಕೊಂಡು ಹೋಗಿ ಅವನ್ನ ಇಂಪ್ರೆಸ್ ಮಾಡ್ತೀನಿ. ಅಷ್ಟು ಮಾಡು ಸ್ನೇಹ. ಓಕೆ. ಆಹಾ ಅಕ್ಕ, ಫಿಶ್ ಫ್ರೈ ಗಮ್ ಅಂತ ಇದೆ. ನಿಜವಾಗ್ಲೂ ರಾಮಣ್ಣ ಇದನ್ನೇನಾದ್ರೂ ತಿಂದ್ರೆ ಕಳೆದೋಗ್ತಾರೆ. ನಿನ್ ತಲೆ. ಇಲ್ಲೇನೆ ಮಾಡ್ತಾ ಇದ್ಯಾ? ಏನ್ ಕೆಲ್ಸ ಇಲ್ಲ ನಿನ್ಗೆ? ಅತ್ತೆ, ಫಿಶ್ ಮಾಡ್ತಾ ಇದ್ದೆ. ರಾಮ್ಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ತಗೊಂಡೋಗೋದಕ್ಕೆ. ಓ ಹೌದಾ? ಹಾಗಾದ್ರೆ ಫಿಶ್ ಕರಿ ಚೆನ್ನಾಗಾಗಿದ್ಯಾ? ಓ, ಬೊಂಬಾಟಾಗಿದೆ. ಸರಿ, ಆ ಫಿಶ್ ಕರಿನ ನೀನು ಮತ್ತೆ ಈ ಕೆಲ್ಸದ ಪ್ರಾಣಿ ಇಬ್ರು ಸೇರ್ಕೊಂಡು ತಿನ್ಬಿಡಿ. ಇಲ್ಲ ಯಾವ್ದಾದ್ರು ನಾಳೆ ತಗೊಂಡ್ ಹೋಗಾಕು. ಯಾಕತ್ತೆ ಹೀಗ್ ಮಾತಾಡ್ತಿದ್ದೀರಾ? ರಾಮ್ಗೋಸ್ಕರ ಅಡ್ಗೆ ಮಾಡಿರೋದಿದು. ರಾಮ್ಗೆ ಅಡ್ಗೆ ಮಾಡೋದಕ್ಕೆ ನೀನ್ ಯಾರೇ? ಅವನಿಗೆ ಅಡ್ಗೆ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ನಿನಗೇನ್ ಹಾಕಿದೆ? ರಾಮ್ ನನ್ ಗಂಡ ಆತೆ, ಅವ್ನ್ಗ್ ಅಡ್ಗೆ ಮಾಡ್ಕೊಂಡು ಹೋಗ್ಬಾರ್ದಾ? ಬಾಯ್ ಮುಚ್ಚೆ. ಮಾತಿಗೂ ರಾಮ್ ರಾಮ್ ನನ್ ಗಂಡ ಅಂತ ಹೇಳಿ ಹೇಳಿ ನನ್ ಬಿತ್ತ ನೆತ್ತಿಗೇರಿಸ್ಬೇಡ. ಅವ್ನ್ ನಿನ್ ಗಂಡನೂ ಅಲ್ಲ, ನೀನ್ ಅವನ್ ಹೆಂಡ್ತಿನೂ ಅಲ್ಲ. ಮೋಸ ಮಾಡಿ ಮದ್ವೆ ಆದವಳು ನೀನ್ ಅವನ್ನ. ನೀನ್ ಏನೇ ಅವನಿಗೆ ಅಡ್ಗೆ ಮಾಡಿ ತಗೊಂಡು ಹೋಗಿ ತಿನ್ಸೋದು? ಅವನಿಗೆ ಏನ್ ಅಡ್ಗೆ ಮಾಡ್ಬೇಕು, ಹೇಗ್ ಅಡ್ಗೆ ಮಾಡ್ಬೇಕು ಅಂತ ಅವನಮ್ಮ ಆಗಿರೋ ನನಗೆ ಚೆನ್ನಾಗ್ ಗೊತ್ತು. ಅವನಿಗೆ ಬೇಕಾಗಿರೋ ಅಡ್ಗೆ ಮಾಡ ಹಾಕೋದಕ್ಕೆ ನಾನಿದ್ದೀನಿ. ನಾಳೆ ನನಗ್ ಸೊಸೆ ಆಗೋ ಸ್ನೇಹ ಬರ್ತಾಳೆ. ನೀನ್ ಮೊದ್ಲು ತೊಲ್ಗೆ ನಿಂದ. ಅತ್ತೆ, ಅತ್ತೆ ಅಂತೆ ಅತ್ತೆ, ಇನ್ನೊಂದ್ಸಲ ಅತ್ತೆ ಅಂತ ಕರೆದ್ರೆ ಬಾಯ್ ಬರೆ ಹಾಕ್ಬಿಡ್ತೀನಿ. ಅತ್ತೆ ಹೀಗೆಲ್ಲ ಮಾತಾಡ್. ರಾಮ್ಗೋಸ್ಕರ ಕೊಡೋದಕ್ ಬಿಡಿ. ನಿನಗ್ ಬಾಯ್ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹ ಅತ್ತೆ, ಅತ್ತೆ, ಕೊನೆ ಇನ್ನೊಂದ್ಸಲ ಅಡ್ಗೆ ಮನೆ ಕಾಲ್ ಇಟ್ರೆ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಹುಷಾರ್. ಎಲ್ಲರಿಗೂ ನಲ್ಮೆಯ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವ. ಇದು ಕನ್ನಡಿಗರ ಹೆಮ್ಮೆಯ ಹಬ್ಬ, ಕನ್ನಡಿಗರ ಮನೆ ಮನವನ್ನು ತುಂಬುವ ಸಂಭ್ರಮದ ಹಬ್ಬ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಜೊತೆ ನಮ್ಮ ಆಸ್ಪತ್ರೆಯ ಮಾಲೀಕರಾದ ಧನರಾಜ್ ಕೋಟೆ ಹಾಗೂ ಹೆಮ್ಮೆಯ ವೈದ್ಯರಾದ ರಾಮ್, ಮತ್ತೊಬ್ಬ ವೈದ್ಯರಾದ ಸ್ನೇಹರವರು, ಎಲ್ಲ ಸಿಬ್ಬಂದಿಗಳೊಂದಿಗೆ ತಾಯಿ ಭುವನೇಶ್ವರಿ ದೇವಿಯ ಪೂಜೆ ಸಲ್ಲಿಸುವುದರಿಂದ ಕನ್ನಡ ರಾಜ್ಯೋತ್ಸವವನ್ನು ಆರಂಭಿಸೋಣ. ಈ ಒಂದು ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ರಾಮ್ ಅವರು ಒಂದೆರಡು ಮಾತನ್ನ ಹೇಳಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾವುದೇ ವೃತ್ತಿ ಆಗಲಿ ಅದಕ್ಕೊಂದು ಅರ್ಥ ಬರೋದು ಆ ವೃತ್ತಿಯಿಂದ ಎಷ್ಟು ಜನಕ್ಕೆ ಸಹಾಯ ಆಗ್ತಿದೆ, ಎಷ್ಟು ಜನಕ್ಕೆ ಸಹಾಯ ಆಗಿದೆ ಅನ್ನೋದ್ರಿಂದ.
ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕಲ್ತು ಇಲ್ಲಿನ ನೀರು ಕುಡಿದು ಇಲ್ಲಿನ ಜನಕ್ಕಾಗ್ಲಿಲ್ಲ ಅಂದ್ರೆ ನಾವು ಕಲ್ತಿರೋ ವಿದ್ಯೆ ಆಗ್ಲಿ ನಮ್ಮ ವೃತ್ತಿ ಆಗ್ಲಿ ಯಾವುದಕ್ಕೂ ಬೆಲೆ ಸಿಗೋದಿಲ್ಲ. ಇವತ್ತಿನ ದಿನ ಮಾತ್ರ ಕನ್ನಡದ ಬಗ್ಗೆ ಹಾಡಿ ಹೊಗಳಿ ಆಚರಣೆ ಮಾಡಿದ್ರೆ ಅದು ಸಂಪೂರ್ಣ ಕನ್ನಡ ರಾಜ್ಯೋತ್ಸವ ಆಗೋದಿಲ್ಲ. ನಾವು ಜೀವಿಸೋ ಪ್ರತಿ ದಿನ ಪ್ರತಿ ಕ್ಷಣ ಕನ್ನಡವನ್ನ ಗೌರವಿಸಬೇಕು. ನಮ್ಮಿಂದ ನಮ್ಮ ನಾಡಿಗೆ ಏನಾದ್ರೂ ಸಹಾಯ ಆಗುವಂತ ಮನೋಭಾವನ ಬೆಳೆಸ್ಕೋಬೇಕು. ಇವತ್ತಿನ ಈ ಸಂದರ್ಭವನ್ನ ಒಂದೊಳ್ಳೆ ಕೆಲ್ಸಕ್ಕೆ ಬಳಸ್ಕೋಬೇಕು ಅನ್ಕೊಂಡಿದ್ದೀನಿ. ಇವತ್ತು ಯಾರ್ಯಾರಿಗೆ ನಾನು ಚಿಕಿತ್ಸೆ ಮಾಡ್ತೀನೋ ಅವರಿಂದ ಹಣ ಪಡಿಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಇವತ್ತಿನ ನಮ್ಮ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಆಸ್ಪತ್ರೆಗೆ ಬರುವ ಎಲ್ಲರಿಗೂ ಸಂಪೂರ್ಣ ಉಚಿತ ಚಿಕಿತ್ಸೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇವನು ಹಾಸ್ಪಿಟಲ್ನ ಧರ್ಮಚಿತ್ರ ಅನ್ಕೊಂಡ್ಬಿಟ್ಟಿದ್ದಾನೆ. ಒಂದ್ಸಲ ಮದ್ವೆ ಆಗ್ಲಿ, ಆಮೇಲೆ ಇವನ್ನ ನನ್ನ ದಾರಿಗೆ ತರ್ತೀನಿ. ಸರ್, ಕ್ಷಮೆ ಇರಲಿ, ನಿಮ್ಮ ಅನುಮತಿ ಇಲ್ಲದೆ ಈ ಘೋಷಣೆ ಮಾಡಿದ್ದೀನಿ. ಆದ್ರೆ ಇಂಥ ಒಳ್ಳೆ ಕೆಲಸಕ್ಕೆ ನಿಮ್ ಸಹಕಾರ ಖಂಡಿತ ಇರುತ್ತೆ ಅನ್ನೋ ಧೈರ್ಯದ ಮೇಲೆ ಘೋಷಣೆ ಮಾಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಜೊತೆ ಓಡಾಡೋದು ಅಂದರೆ ಈ ಕಾಡು ರಾಕ್ಷಸಿಗೆ ಕುತ್ತಿಗೆಗೆ ಬಂದ್ಬಿಡ್ತದೆ. ಅದಕ್ಕೆ ಮಕಾನ್ ನೋಡು, ಒಳ್ಳೆ ಕುಂಬಳಕಾಯಿ ಥರ ಮಡಿಕೊಂಡವಳೆ. ಈ ಅಮ್ಮ ನೋಡಿದ್ರೆ ನಾವು ವಾಪಸ್ ಹೋಗೋಷ್ಟರಲ್ಲಿ ನಾನು ಈ ಕಾವಿಂಗ್ಗೆ ಇಷ್ಟ ಆಗಿರ್ಬೇಕಂತೆ. ಅವಳು ನನ್ನ ಸಹಿಸ್ಕೊಂಡ್ರೆ ಸಾಕಾಗದೆ, ಇನ್ನು ಇಷ್ಟ ಆಗೋದು ಬಲ್ ದೂರದ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋದ್ಬಿಟ್ಟು ನನ್ನ ಕಡೆ ಹೇಗ್ ನೋಡ್ತಿದ್ದ ನೋಡು. ಏನೋ ಕಮೆಂಟ್ ಹೊಡಿಯಕ್ಕೆ ಅಂತಾನೆ ಟಾಪಿಕ್ ಹುಡುಕ್ತಿದ್ದಾನೆ. ಸಿಕ್ಕಿದ್ ಕೂಡ್ಲೆ ಸ್ಟಾರ್ಟ್ ಮಾಡ್ತಾನೆ. ಜೊತೆ ಒಂದ್ ಬಾಯಿನ ಸುಮ್ಮನಿಟ್ಟಿರೋದೇ ಹೆಚ್ಚು. ಹಿಂಗೆ ಎಣದ ಥರ ಕೂತು ತೆಪ್ಪಗೆ ಹೋಯ್ತಾ ಇದ್ರೆ ನಿದ್ದೆ ಬಂದ್ಬಿಡ್ತದೆ. ಇರಪ್ಪ, ಯಾವ್ದಾರ ಆಡಕನ. ಟೇಸ್ಟೇ ಭಯಂಕರಪ್ಪ. ನನಗೆ ಪಕ್ಕ ಗೊತ್ತಿತ್ತು ಇದು ಇವಳಿಗೆ ಇಷ್ಟ ಆಗಕ್ಕಿಲ್ಲ ಅಂತ. ಆದರೆ ನಾನೇನು ಮಾಡಲಿ, ನಾನೇ ಹಿಂಗೆ, ನಾನು ಕೇಳೋ ಹಾಡುಗಳೇ ಹಿಂಗೆ. ಯಪ್ಪ, ಇವಳು ನೇರವಾಗಿ ನೋಡೋದೇ ಬೇಡ. ಒಳ್ಳೆ ನಾಗವಲ್ಲಿ ಹಂಗೆ ಕಣ್ಣು ಮಾಡಿ ನನ್ನ ಎದುರಿಸ್ಬಿಡ್ತಾಳೆ. ಕದ್ದು ಮುಚ್ಚಿ ಕನ್ನಡಿಲಿ ನೋಡೋದೇ ವಾಸಿ.
ಲೇ ಮಾದೇವ, ಹೆಂಡತಿ ಜೊತೆ ಜುಮ್ ಅಂತ ಜರ್ನಿ ಮಾಡ್ತಾ ಇದೀಯಾ? ಈ ಜರ್ನಿ ಅಷ್ಟರಲ್ಲೇ ನಿನ್ ಕೈಯೇ ಇರಲ್ಲ ಕಣ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾನ್ ಮಲ್ಲಿಕಾರ್ಜುನನೇ ಅಲ್ಲ,